ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ನಮ್ಮೂರಲ್ಲಿ ಕಾರ್ತಿಕ ಅಮಾವಾಸ್ಯೆ ದಿನ ಮರೇಶ್ವರ ಜಾತ್ರೆ ಮಾಡ್ತಾರೆ. ಮರೇಶ್ವರ ಅಂತ ಅಜ್ಜ ಇದ್ದ ಒಬ್ಬರು, ಅವರು ಇವತ್ತು ತೀರ್ಕೊಂಡು 37 ವರ್ಷ ಆಯಿತು. ಅದಕ್ಕೆ ಇವಾಗ ಅದನ್ನು ಪುಣ್ಯ ಸ್ಮರಣೆ ಮಾಡ್ತಾ ಇರ್ತಾರೆ. ಈ ಹಬ್ಬದಲ್ಲಿ ಉಡ್ಚೇಶ್ವರಿ ಜಾತ್ರೆ ಮತ್ತು ಹಾಗೂ ಮರೇಶ್ವರ ಜಾತ್ರೆ ಎರಡೂ ಸೇರೇ ಇರುತ್ತೆ. ಧೂಪ ಹಾಕ್ತಾರೆ ಇವತ್ತು. ಹಾಗಾಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಈ ಜಾತ್ರೆನ. ಅವನ ಬಗ್ಗೆ ಹೇಳಬೇಕು ಅಂದರೆ ಪದನೇ ಸಾಲದು. ಮರೇಶ್ವರರ ಬಗ್ಗೆ ಹೇಳಬೇಕಂದ್ರೆ ನಮ್ಮೂರಲ್ಲಿನೇ ಫೇಮಸ್ ದೇವಸ್ಥಾನ, ಅದು ಫೇಮಸ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಅವರು ಜೀವಂತ ಇರುವಾಗಲೇ ಅಂಗಾರದಲ್ಲಿ ಮುಚ್ಚಿದ್ದ ವ್ಯಕ್ತಿ ಅವರು. ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವರನ್ನು ಮರೆಯೋಕ್ಕಂತೂ ಆಗಲ್ಲ. ತುಂಬಾ ನಮ್ಮೂರಿಗೆ ಒಳ್ಳೇದು ಮಾಡಿದ್ದಾರೆ ಅವರು, ಮರೇಶ್ವರ ಅಜ್ಜ ಅಂತ ಹೇಳಿಬಿಟ್ಟು. ಅದಕ್ಕೆ ಇವತ್ತು ಜಾತ್ರೆ ಮಾಡ್ತಾರೆ. ಇವಾಗ ಅದರ ಪಾಲಿಕೆ ಮತ್ತು ಡೊಳ್ಳಿನ ನಾದ ಅದನ್ನೆಲ್ಲ ತೊಗೊಂಡು ಬಂದಿದ್ದರು ನಮ್ಮ ಮನೆ ಹತ್ರನೇ. ಊರು ತುಂಬಾ ರೌಂಡ್ ಹಾಕ್ತಾರೆ ಇವತ್ತು ಅದನ್ನೆಲ್ಲ ಸಾಯಂಕಾಲದವರೆಗೂ. ಆಮೇಲೆ ಮದುವೆ ಇಟ್ಟಿರ್ತಾರೆ. ಮದುವೆ ಮತ್ತು ಜೋಗ್ಯಾರವರೆಲ್ಲರೂ ಬಂದಿರ್ತಾರೆ. ತುಂಬ ಚೆನ್ನಾಗಾಗುತ್ತೆ. ವರ್ಷ ಅಂತ ಇಂತಿಷ್ಟು ಮದುವೆ ಅಂತ ಇರುತ್ತೆ. ಹಾಗೇ ಆಗುತ್ತೆ. ಮದುವೆ ಅಂತೂ ಕಡಿಮೆನೇ ಆಗಲ್ಲ ಅಲ್ಲಿ. 5, 9 ಹೀಗೆ ಒಟ್ಟು ಜೋಡಿ ಮೇಲೆ ಇದ್ದೇ ಇರುತ್ತೆ ಮದುವೆ ಅಂತೂ. ಮದುವೆನೂ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಮತ್ತು ನಮ್ಮೂರು ಜನ ಎಲ್ಲರೂ ರೊಟ್ಟಿ ಹಿಟ್ಟು ಹಾಕಿಸ್ಕೊಂಡು ರೊಟ್ಟಿ ಮತ್ತು ಚಪಾತಿ ಎಲ್ಲರೂ ಮಾಡಿ ಕೊಡ್ತಾರೆ. ಯಾವ ಊಟದ್ದು ತೊಂದರೆ ಇಲ್ಲ, ಏನೂ ಇಲ್ಲ. ಬಡವ್ರು ಮದುವೆ ಮಾಡ್ಕೊಳಕ್ಕಂತೂ ತುಂಬ ಅವಕಾಶ ಇದೆ ಇಲ್ಲಿ. ಯಾರಾದರೂ ಆ ಥರ ಮದುವೆ ಆಗೋರಿದ್ದರೆ ನೀವು ಮುಂದಿನ ವರ್ಷವೂ ಇರುತ್ತೆ, ವರ್ಷವೂ ಮದುವೆ ಆಗೋದಿರುತ್ತೆ. ಬಂದು ನೀವು ಜಾಯಿನ್ ಆಗ್ಬೋದು. ನೋಡಿ, ನಮ್ಮ ಕೌಶಿಕ್, ನಮ್ಮ ಯಜಮಾನ್ರು ಎಲ್ಲರೂ ನಿಂತು ನೋಡ್ತಾ ಇದ್ವಿ ಪಾಲ್ಕಿ ಬರ್ತಾಯಿತ್ತು ಅಂತ ಹೇಳಿಬಿಟ್ಟು. ಇದೆಲ್ಲ ಮುಗಿಸ್ಕೊಂಡು ಮತ್ತು ನಮಗೆ ಚಪಾತಿ ಹಿಟ್ಟು ಇತ್ತು ದೇವ್ರದ್ದು, ಅದನ್ನು ಮಾಡಿ ಕೊಟ್ಟಬೇಕಾಗಿತ್ತು. ನಾನು ಮಾಡಿ ಅದೇ ಹೊರಗೆ ಬಂತು ಪಾಲ್ಕಿ. ಹಾಗೆ ಸಾಮಾಡಿ ಮತ್ತು ನಮ್ಮ ಗಣೇಶನ ಕೈಯಲ್ಲಿ ಚಪಾತಿ ಅದೆಲ್ಲ ಕೊಟ್ಟು ಕಳಿಸ್ದೆ ನಾನು. ಮತ್ತು ನಾವು ರೆಡಿಯಾಗಿ ಹೋಗಬೇಕು ಅಂತ ಹೇಳಿ ರೆಡಿಯಾಗಿ ಅಂತ ಹೇಳ್ತಾಯಿದ್ರು ಅಮ್ಮ. ಆಯಿತು ಆಗ್ತೀವಿ ಅಂತ ಹೇಳಿ ಹೋಗೋಕ್ಕೆ ರೆಡಿ ಆದ್ವಿ ನಾವು. ನೋಡಿ ಇವಾಗ ಡೊಳ್ಳಿನದು ಅದೆಲ್ಲ ಪಾಲ್ಕಿ ಅದೆಲ್ಲ ಬಂದು ಇವಾಗ ಎಲ್ಲರೂ ಹೋಗಿ ನೋಡಿಕೊಂಡು ನಾವು ರೆಡಿಯಾಗಿ ಹೋಗಬೇಕು ಅಲ್ಲಿಗೆ. ತುಂಬಾ ಗದ್ದಲ ಇರುತ್ತೆ. ಎಲ್ಲಿಂದನೋ ಜನ ಬಂದಿರ್ತಾರೆ. ತುಂಬಾ ಗದ್ದಲ ಇರುತ್ತೆ. ನಾವು ಅದರಲ್ಲಿನೇ ಹೋದ್ವಿ. ಆದರೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಅಮಾವಾಸ್ಯೆ ಹಿಂದಿನ ದಿನ ಇರುತ್ತೆ ಅದು. ಕಾರ್ತಿಕ ಅಮಾವಾಸ್ಯೆ ಹಿಂದಿನ ದಿನ ಇರುತ್ತೆ. ಧನುಷ್ ನಟ ಅವರು, ಇವರು ಕಂಠಿ ಧಾರಾವಾಹಿ ಪುಟ್ಟಕ್ಕನ ಮಕ್ಕಳು ಅವ್ರ ಕಡೆಯಿಂದನೂ ಅವರು ವಿಶ್ ಮಾಡಿದ್ದಾರೆ ಮರೇಶ್ವರ ಹಬ್ಬ ಮತ್ತು ಉಡ್ಚೇಶ್ವರಿಗೆ. ಅದು ಲಾಸ್ಟಿಗೆ ಬೇಕಿದ್ದರೆ ಹಾಕ್ತೀನಿ ನೋಡಿ. ನಮ್ಮೂರಲ್ಲಿ ಇದೊಂದು ತುಂಬ ಚೆನ್ನಾಗಿ ಮಾಡ್ತಾರೆ ದೇವಸ್ಥಾನದ್ದು ಇದು ಅಂತ ಹೇಳ್ಬೋದು. ನೀವು ಯಾರಾದರೂ ಈ ಥರ ಸಿಂಪಲ್ಲಾಗಿ ಮದುವೆ ಪದವಿ ಆಗಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ನಾವು ಇಲ್ಲಿ ಮದುವೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಸಿಂಪಲ್ಲಾಗಿರುತ್ತೆ. ಯಾವುದೇ ಊಟದ ಖರ್ಚಿರಲ್ಲ, ಯಾವುದೇ ರೀತಿ ತೊಂದರೆ ಇರಲ್ಲ. ಎಲ್ಲ ಊಟ ಮತ್ತು ಮದುವೆ ಎಲ್ಲನೂ ಚೆನ್ನಾಗಾಗುತ್ತೆ. ನೋಡಿ ಇವಾಗ ಬಂದರು. ಇದೇ ಪಾಲ್ಕಿ ಮನೆ ಹತ್ರ ಬಂತು. ಪಾಲ್ಕಿಗೆ ಕಾಲಿಗೆ ನೀರು ಹಾಕಬೇಕಾಗಿತ್ತು. ಅದಕ್ಕೆ ನೀರು ಹಾಕಬೇಕು ಅಂತ ಹೇಳಿದರು ಅಮ್ಮ. ಬೇಗನೆ ನಾನು ತುಂಬಿದ ಕೊಡ ತಗೊಂಡು ನೀರು ಹಾಕಕ್ಕೆ ಹೋದೆ. ನೋಡಿ, ನಾನೇ ಹೊಂಟಿದ್ದೀನಿ. ಪೂಜಾ ವಿಡಿಯೋ ಮಾಡ್ತಾಯಿದ್ದು ನಾನು ನೀರು ಹಾಕ್ತಾಯಿದ್ದೀನಿ ನೋಡಿ. ಇಲ್ಲೆಲ್ಲ ಗಂಟೆ ಸಪ್ಪಳ ಅದು ಎಲ್ಲ ಕೇಳಿಸ್ಬೇಕು ಅಂತ ಅಂದ್ಕೊಂಡೆ. ಆದರೆ ಹಾಡು ಹಚ್ಚಿದ್ರು. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೋಡಿ. ಇದೇ ನೋಡಿ ದೇವಸ್ಥಾನ. ನೋಡಿ, ಗುಡಿ ಅಂತೂ ಈ ಪರಿ ಸಿಕ್ಕಾಪಟ್ಟೆ ಗದ್ದಲಾಗಿತ್ತು. ಇದೇ ನೋಡಿ ಧೂಪ ಹಾಕ್ತಾರೆ. ಮರೇಶ್ವರ ಅಜ್ಜನ ಮೂರ್ತಿ ಇದೆ. ಇವತ್ತು ಕಾರ್ತಿಕ ಮಾಸ ಇದೆ ಅಲ್ವಾ, ಇವತ್ತು ಹೋಗ್ತೀವಿ. ಇವತ್ತು ಕ್ಲಿಯರಾಗಿ ವಿಡಿಯೋ ಹಾಕ್ತೀನಿ ನಿಮಗೆ. ಅದು ವಿಡಿಯೋ ಅಜ್ಜ ಪೂರ್ತಿಯಾಗಿ ಬಂದಿಲ್ಲ. ಲಾಸ್ಟಿಗೆ ಒಂದೆರಡು ಫೋಟೋ ಇದೆ, ಅಟ್ಯಾಚ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ನಮ್ಮ ಮರೇಶ್ವರ ಅಜ್ಜ ಯಾವ ಥರ ಇದ್ದರು ಅಂತ ಹೇಳಿಬಿಟ್ಟು. ಇದು ಬುಡುಕೆ ಅವರನ್ನು ಅಂಗಾರದೊಳಗೆ ಲಿಂಗಿನ ಮಾಡಿದ್ದು.
ಇಲ್ಲೇ ನೋಡಿ ಅದೆಲ್ಲ ಇದನ್ನು ಮಾಡಿದ್ದು ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿ. ಮತ್ತು ಅಲ್ಲಿ ಊಟಕ್ಕೆ ಅದಕ್ಕೆ ಹಾಕಿದ್ರು, ಊಟಕ್ಕೆ ಹೋಗಿದ್ವಿ. ತುಂಬಾ ಗದ್ದಲ ಅಂದರೆ ಗದ್ದಲ ಇತ್ತು, ಯಪ್ಪ ಹೇಳೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಗದ್ದಲ ಇತ್ತು. ನಾನು ನಮ್ಮ ಯಜಮಾನ್ರು ನಮ್ಮಮ್ಮ ಕೂತ್ಕೊಂಡಿದ್ವಿ. ನಮ್ಮಮ್ಮ ಹೋಗಿ ನಡೆಸ್ಕೊಂಡು ಬಂದರು. ಊಟ ಅದೆಲ್ಲ ಮಾಡಿಕೊಂಡು ಇವರು ಜಂಪಿಂಗ್ ಮಾಡ್ತೀನಿ ಅಂತ ಹೇಳಿದರು, ಕೌಶಿಕ ಮತ್ತು ನಮ್ಮ ಪಿಂಕಿ. ಅವರನ್ನು ಆಟ ಆಡ್ಸೋಣ ಅಂತ ಕರ್ಕೊಂಡು ಹೋದ್ವಿ. ಆದರೆ ನಮ್ಮ ಚಿನ್ನಿ ಬಿಡ್ತಾನೆ ಇಲ್ಲ, ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಳ್ತಾ ಇದ್ಲು. ಅವಳನ್ನು ಸ್ವಲ್ಪ ಕುಂದಿರಿಸಿದ್ವಿ. ಅವಳು ಖುಷಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ತಾನು ಖುಷಿ ಪಡ್ತಾ ಇದ್ಲು ಅವಳು ಆಟ ಆಡೋಕ್ಕೆ ನೋಡಿ. ನಾವಂತೂ ನಕ್ಕು ಸಾಕಾಯಿತು ಅವಳ ಸಲುವಾಗಿ ಅಂತೂ. ನೋಡಿ ಯಾವ ಥರ ಮಾಡ್ತಾ ಇದ್ದಾಳೆ ಅವಳಂತೂ. ನಮಗಂತೂ ನಗಿನೇ ತಡೆಯೋಕ್ಕಾಗಲಿಲ್ಲ. ಅವಳು ನೋಡಿದರೆ ಮನೆಗೆ ಹೋಗೋಣ ಅಂದರೆ ಅಳ್ತಾನೆ ಸ್ಟಾರ್ಟ್ ಮಾಡಿಬಿಟ್ಲು. ಸುಮ್ಮನೆ ಇರ್ತಾ ಇರಲಿಲ್ಲ, ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಅವಳು. ಬೇಡ ಬಾ ಅಂದರೆ ಸಾಕು ಅಳ್ತಾ ಇದ್ಲು. ನಮಗಂತೂ ಫುಲ್ ಖುಷಿ ಆಯಿತು. ಇವರು ಮತ್ತು ನಮ್ಮ ಪಿಂಕಿ, ನಮ್ಮ ಪೂಜಾ ಆಡಿದ್ರು. ನಮ್ಮ ಕೌಶಿ ಆಡ್ತೀನಿ ಅಂತ ಹೋಗಿಬಿಟ್ಟು ಹೆದರಿ ಭಯಪಟ್ಟು ಹೊಳ್ಳಿ ಬಂದ. ಇವಳು ನೋಡಿ ಇವಳು ಯಾವ ಥರ ಕುತ್ಕೊಂಡು ಆಟ ಆಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಇವಾಗ ಇಲ್ಲೇ ಇದ್ದಾಳೆ ನನ್ನ ಹತ್ರನೇ. ವಿಡಿಯೋ ಎಡಿಟ್ ಮಾಡೋಕ್ಕೆ ಬಿಡ್ತಾಯಿಲ್ಲ ನೋಡಿ ಅವಳು ಯಾವ ಥರ ಬಾಯ್ ಮಾಡ್ತಾ ಇದ್ದಾಳೆ. ಆಮೇಲೆ ಪೂಜಾನು ಬಂದು ಪೂಜಾ ಅವರೆಲ್ಲ ಆಟ ಆಡ್ತಾಯಿದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ಜಾತ್ರೆಯಲ್ಲಂತೂ ಏನು ತೊಗೊಳಕ್ಕೆ ಹೋಗಲಿಲ್ಲ ನಾವು, ಹಾಗೆ ಮನೆಗೆ ಬಂದ್ವಿ ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾತ್ರ ಮರಿಬೇಡಿ ಪ್ಲೀಸ್. ವಿಡಿಯೋ ಲೈಕ್ ಆದರೆ ಒಂದೆಲ್ಲರೂ ಲೈಕ್ ಕೊಡಿ, ನಮಗೂ ಒಂದು ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಲೈಕ್ ನೋಡಿದರೆ ನಮಗೂ ಖುಷಿ ಆಗುತ್ತೆ. ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ ಮೇಲೆ ಧನುಷ್ ಅವರು ಹೇಳಿದ್ದಾರೆ ನೋಡಿ ಯಾವ ಥರ ಇದೆ ಅಂತ ಅಟ್ಯಾಚ್ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧನುಷ್ ಕಂಟಿ ಮಾತಾಡ್ತಾ ಇದ್ದೀನಿ. ಶ್ರೀ ಗುರು ಮರೇಶ್ವರ ಶರಣರ 37ನೇ ಪುಣ್ಯ ಸ್ಮರಣೆಯ ಶುಭಾಶಯಗಳು. ಹಾಗೆ ಉಡುಚೇಶ್ವರಿ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಮೋದ್ ಮಾತಾಡ್ತಿರೋದು. ಮಹಾತ್ಮಾಪುರದ ಮಾಯಾವಿ ಶ್ರೀ ಮರೇಶ್ವರ ಶರಣರ 37ನೇ ವರ್ಷದ ಪುಣ್ಯಸ್ಮರಣೆಯ ಶುಭಾಶಯಗಳು ಎಲ್ಲರಿಗೂ. ತಾಯಿ ಉಡಚೇಶ್ವರಿ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ. ಈ ಒಂದು ಶುಭ ದಿನ ಎಲ್ಲರಿಗೂ ಮರೇಶ್ವರ ಶರಣರ ಆಶೀರ್ವಾದ ದೊರಕಲಿ ಅಂತ ಕೇಳ್ಕೊತೀನಿ. ಒಳ್ಳೆಯದಾಗಲಿ ಎಲ್ಲರಿಗೂ.